ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹುಳ್ಯಾಳ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮ ದಿನಾಂಕ 16-3-2026 ಸೋಮವಾರ ಮುಂಜಾನೆ 6 ಗಂಟೆಗೆ ಶ್ರೀ ಹರ್ಷಾನಂದ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನಡೆದ ಹುಳ್ಯಾಳ ಗ್ರಾಮದಲ್ಲಿ ಯುವಕರು ಸರಾಯಿ ಮತ್ತು ಆನ್ಲೈನ್ ಗೇಮ್ ಇನ್ನಿತರ ಚಟಗಳಿಗಾಗಿ ಸಾಲಸೂಲ ಮಾಡಿ ಯುವಕರು ಹಾಳಾಗುತ್ತಿದ್ದಾರೆ ಮತ್ತು ಹುಳ್ಯಾಳ ಗ್ರಾಮದಲ್ಲಿ ಎಲ್ಲಾ ಯುವಕರು ಅವರ ಕುಟುಂಬ ಒಳ್ಳೆಯದಾಗಲಿ ಎನ್ನು ದುಷ್ಟಚಟಗಳನ್ನು ಬಿಡಿಸುವ ಹಮ್ಮಿಕೊಂಡಿರುವ ಶ್ರೀ ಹರ್ಷಾನಂದ ಮಹಾಸ್ವಾಮಿಗಳು ಅವರ ದಿಟ್ಟ ಮಹತ್ವದ ಹೆಜ್ಜೆಯಾಗಿದೆ. ಇದನ್ನು ಎಲ್ಲರೂ ಮನೆಮನೆಗೆ ತೆರಳಿ ಗ್ರಾಮದ ಹಿರಿಯರು ಎಲ್ಲರೂ ಕೂಡಿಕೊಂಡು ಯುವಕರಿಗೆ ತಿಳಿಸೋಣ ಎಂದು ಮಹತ್ವ ನೀಡಿದ್ದಾರೆ. ಮಂಜುನಾಥ ಗಲಗಲಿ, ರಾಜು ಪೂಜಾರಿ, ಬಸವರಾಜ್ ಭೂಮರ್, ನಿಂಗಪ್ಪ ಡಬಾಳಿ, ಭೀಮಾಜಿ ಕುಂಟೆ, ಪಂಡಿತ್ ಕೋರಿ, ಗುರುರಾಜ್ ಗಲಗಲಿ, ಅಶೋಕ್ ಝುಲಪಿ, ಶಂಭುಲಿಂಗ ಗೊಳಸಂಗಿ ಇನ್ನೂ ಅನೇಕ ಪ್ರಮುಖರು ಸೇರಿ ಗ್ರಾಮದ ಕೆಲವು ಯುವಕರು ದುಶ್ಚಟಕ್ಕೆ ಒಳಗಾಗುತ್ತಿದ್ದು ಮತ್ತು ಸಾಲ ಮಾಡುತ್ತಿದ್ದು, ಆನ್ಲೈನ್ ಗೇಮ್ ಆಡುತ್ತಿದ್ದು ಮತ್ತು ಸಾರಾಯಿ ಮಾರುವವರು ಹೆಚ್ಚಾಗಿದ್ದು ಇವುಗಳಿಂದ ಜಾಗ್ರತೆ ಮೂಡಿಸುವ ಕಾರ್ಯಕ್ರಮಕ್ಕೆ ಹಮ್ಮಿಕೊಳ್ಳಲಾಗಿದೆ. ವರದಿ ಶಂಭುಲಿಂಗ ಗೊಳಸಂಗಿ. ಬಗ್ಗೆ ನಿಗಾ ಇರಿಸಿ ಮತ್ತು ಯುವಕರು ಸಾಲ ಕೇಳಿದಾಗ ಅವರ ತಂದೆ ತಾಯಿಗಳನ್ನು ವಿಚಾರಿಸಿ ಆಯಾ ಸಮಾಜದ ಇಬ್ಬರು ಹಿರಿಯರ ಸಮಕ್ಷಮ ಕೊಟ್ಟರೆ ಒಳ್ಳೆಯದು. ಅದೇ ತೆರನಾಗಿ ಊರಲ್ಲಿ ಅನಧಿಕೃತವಾಗಿ ಸರಾಯಿ ಮಾರುತ್ತಿರುವುದು ಪಾಪದ ಕೆಲಸ. ದಯವಿಟ್ಟು ಅದನ್ನು ತಡೆಗಟ್ಟಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯ. ಕಾರಣ ಎಲ್ಲರೂ ಈ ಅಭಿಯಾನದಲ್ಲಿ ಕೈಜೋಡಿಸಿ ಯುವ ಜನತೆಯನ್ನ ಉಳಿಸಿಕೊಳ್ಳೋಣ. ದಯವಿಟ್ಟು ಕೇಳಿರಿ. ಎಲ್ಲ ತಂದೆ ತಾಯಿಗಳಲ್ಲಿ ಗುರು ಹಿರಿಯರಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ, ಗ್ರಾಮದಲ್ಲಿಯೇ ಕೆಲ ಯುವಕರು ನಮ್ಮೆಲ್ಲರಿಗೂ ಗೊತ್ತಿಲ್ಲದಂತೆ ಮಾದಕ ವ್ಯಸನಿಗಳಾಗುತ್ತಿದ್ದಾರೆ. ಬಿಡಿ ಸಿಗರೇಟು ಸರಾಯಿ ಕುಡಿಯುತ್ತಾ ನಮ್ಮ ಗ್ರಾಮದ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿದ್ದಾರೆ. ಕೆಲವರಂತೂ ಮೊಬೈಲ್ನಲ್ಲಿ ಗೇಮ್ ಆಡುವ ಮೂಲಕ ಅಪಾರ ಹಣ ಕಳೆದುಕೊಳ್ಳುತ್ತಿದ್ದಾರೆ. ಮನೆಯ ಜವಾಬ್ದಾರಿ ಇಲ್ಲದ ಯುವಕರಿಗೆ ತಂದೆ ತಾಯಿಗಳ ನಜರಿಗೆ ತರದೆ ಯಾರೂ ಸಾಲ ಕೊಡಬಾರದು. ನಿಮ್ಮ ಸುತ್ತಮುತ್ತ ಇಸ್ಪೇಟ್ ಆಡುವವರು ಹಾಗೂ ಅನಧಿಕೃತ ಸರಾಯಿ ಮಾರುತ್ತಿದ್ದರೆ ಅದನ್ನು ಗ್ರಾಮದ ಹಿರಿಯರಿಗೆ ತಿಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಇದನ್ನು ನಾವು ಯಾರಿಗೂ ಆದೇಶ ಮಾಡುತ್ತಿಲ್ಲ. ಬದಲಾಗಿ ನಾವೆಲ್ಲರೂ ಸ್ವತಃ ತಿಳಿದುಕೊಂಡು ನಮ್ಮ ಗ್ರಾಮದ ಯುವಕರಿಗೆ ದಾರಿ ತೋರಿಸುವ ಕಾರ್ಯಕ್ಕೆ ಕೈ ಜೋಡಿಸೋಣ. ಎಲ್ಲರಿಗೂ ನಮಸ್ಕಾರ. ಯುವ ಮಿತ್ರರು, ಈ ಒಂದು ಊರಿನ ಎಲ್ಲ ತಂದೆ ತಾಯಿಯಂದರೆ ಪೋಷಕರಲ್ಲಿ ಹಿರಿಯರಲ್ಲಿ ಗಮನಕ್ಕೆ ತರುವುದೇನೆಂದರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಊರಿನ ಕೆಲವು ಯುವಕರು ಮೊಬೈಲ್ನಲ್ಲಿ ಆನ್ಲೈನ್ ಗೇಮ್ ಮಾಡುತ್ತಾ ಲಕ್ಷಗಟ್ಟಲೆ ಹಣ ಕಳೆದುಕೊಂಡು ಸರಾಯಿ ಗುಟ್ಕ ದಾಸರಾಗಿ ಸಾಲ ಮಾಡಿಕೊಂಡು ಸಾಲ ತೀರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಂಡು ತಂದೆ ತಾಯಿಯಂದರಿಗೆ ಭರಿಸಲಾಗದಂಥ ದುಃಖ ತಂದುಕೊಡುತ್ತಿದ್ದಾರೆ. ಬೆಳೆದು ಬಾಳಿ ಮನೆ ಜವಾಬ್ದಾರಿ ಹೊರಬೇಕಾದ ಮಕ್ಕಳೇ ಮಸನೆ ಸೇರುವಾಗ ಎಂಥವರ ಕರುಳು ಕಿತ್ತು ಬರುತ್ತದೆ. ಕಾರಣ ಎಲ್ಲ ಪಾಲಕರು ತಮ್ಮ ಮಕ್ಕಳ ಬಗ್ಗೆ ನಿಗಾ ಇರಿಸಿ ಮತ್ತು ಯುವಕರು ಸಾಲ ಕೇಳಿದಾಗ ಅವರ ತಂದೆ ತಾಯಿಗಳನ್ನು ವಿಚಾರಿಸಿ ಆಯಾ ಸಮಾಜದ ಇಬ್ಬರು ಹಿರಿಯರ ಸಮಕ್ಷಮ ಕೊಟ್ಟರೆ ಒಳ್ಳೆಯದು. ಅದೇ ತೆರನಾಗಿ ಊರಿನಲ್ಲಿ ಅನಧಿಕೃತವಾಗಿ ಸರಾಯಿ ಮಾರುತ್ತಿದ್ದವರು ಪಾಪದ ಕೆಲಸ. ಅದನ್ನು ತಡೆಗಟ್ಟಬೇಕಾದದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ದಯವಿಟ್ಟು ಈ ಅಭಿಯಾನಕ್ಕೆ ತಾವೆಲ್ಲರೂ ಕೈ ಜೋಡಿಸಬೇಕಾಗಿ ವಿನಂತಿ ಪೂರ್ವಕ ಕೇಳಿಕೊಳ್ಳುತ್ತಾ ಇದ್ದೇನೆ. ಹುಲ್ಯಾಳದ ಗುರುದೇವ ಆಶ್ರಮದ ಪರಮ ಪೂಜ್ಯ ಶ್ರೀ ಹರ್ಷಾನಂದ ಅಪ್ಪಾಜಿ ಅವರ ನೇತೃತ್ವದಲ್ಲಿ ಒಂದು ದಿನದ ಅಭಿಯಾನ ಕಾರ್ಯಕ್ರಮ. ಊರಿನ ಎಲ್ಲ ಯುವಕರು ಸುರಕ್ಷಿತವಾದ ಜೀವನವನ್ನು ಮಾಡಬೇಕು, ಬೆಳೆದು ಬಾಳಿ ಅದ್ಭುತವಾದ ಜೀವನವನ್ನು ಕಾಣಬೇಕಾದ ಯುವಕರು ದಾರಿ ತಪ್ತಾ ಇದ್ದಾರೆ ಅನ್ನುವಂಥ ಒಂದು ಉದ್ದೇಶಕ್ಕಾಗಿ ಅವರ ಮನಸ್ಸು ಇವತ್ತು ನಮ್ಮೆಲ್ಲರಿಗೆ ಒಂದು ಜಾಗೃತ ಮೂಡಿಸುವಂಥ ಅಭಿಯಾನಕ್ಕೆ ಕೈ ಹಾಕಿದ್ದಾರೆ. ಊರಿನ ಎಲ್ಲ ತಂದೆ ತಾಯಿಯಂದರಲ್ಲಿ ಪೋಷಕರಲ್ಲಿ ಪಾಲಕರಲ್ಲಿ ಮತ್ತೆ ಗಮನಕ್ಕೆ ತರುವುದೇನೆಂದರೆ, ಯುವಕರು ಮೊಬೈಲ್ನಲ್ಲಿ ಆನ್ಲೈನ್ ಗೇಮ್ ಮಾಡುತ್ತಾ ಲಕ್ಷಗಟ್ಟಲೆ ಹಣ ಕಳೆದುಕೊಂಡು ಸರಾಯಿ ಗುಟ್ಕಾ ದಾಸರಾಗಿ ಸಾಲ ಮಾಡಿಕೊಂಡು ಸಾಲ ತೀರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಂಡು ತಂದೆ ತಾಯಿಯಂದರಿಗೆ ಭರಿಸಲಾಗದಂಥ ದುಃಖ ತಂದುಕೊಡುತ್ತಿದ್ದಾರೆ. ಬೆಳೆದು ಬಾಳಿ ಮನೆ ಜವಾಬ್ದಾರಿ ಮಾಡಬೇಕಾದ ಮಕ್ಕಳೇ ಮಸಲೆ ಸೇರುತ್ತಿದ್ದರೆ ಎಂಥವರ ಕರುಳು ಕಿತ್ತು ಬರುತ್ತದೆ. ಕಾರಣ ಎಲ್ಲ ಪಾಲಕರು ತಮ್ಮ ಮಕ್ಕಳ ಬಗ್ಗೆ ನಿಗಾ ಇರಿಸಿ ಮತ್ತು ಯುವಕರು ಸಾಲ ಕೇಳಿದಾಗ ಅವರ ತಂದೆ ತಾಯಿಗಳನ್ನು ವಿಚಾರಿಸಿ ಆಯಾ ಸಮಾಜದ ಇಬ್ಬರು ಹಿರಿಯರ ಸಮಕ್ಷಮ ಕೊಟ್ಟರೆ ಒಳ್ಳೆಯದು. ಅದೇ ತೆರನಾಗಿ ಊರಿನಲ್ಲಿ ಅನಧಿಕೃತ ಸರಾಯಿ ಮಾರುತ್ತಿದ್ದವರು ಪಾಪದ ಕೆಲಸ. ಅದನ್ನು ತಡೆಗಟ್ಟಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ದಯವಿಟ್ಟು ಎಲ್ಲರೂ ಬನ್ನಿ, ಈ ಅಭಿಯಾನದಲ್ಲಿ ಕೈ ಜೋಡಿಸಿ ಯುವಕರು ಒಳ್ಳೆಯ ದಾರಿ ಸಾಗಿಸುವಲ್ಲಿ ನಮ್ಮೆಲ್ಲರ ಪಾತ್ರ ಇರಲಿ ಅಂತ ಹೇಳಿ ಹಾರೈಸ್ತೇವೆ. ಎಲ್ಲ ತಂದೆ ತಾಯಂದರಿಗೆ ಹಿರಿಯರ ಗಮನಕ್ಕೆ ತರುವುದೇನೆಂದರೆ,
ಇತ್ತೀಚಿನ ದಿನಗಳಲ್ಲಿ ನಮ್ಮ ಊರಿನ ಕೆಲವು ಯುವಕರು ಮೊಬೈಲ್ನಲ್ಲಿ ಆನ್ಲೈನ್ ಗೇಮ್ ಆಡುತ್ತಾ ಲಕ್ಷಗಟ್ಟಲೆ ಹಣ ಕಳೆದುಕೊಂಡು ಸರಾಯಿ ಗುಟ್ಕಾ ದಾಸರಾಗಿ ಸಾಲ ಮಾಡಿಕೊಂಡು ಸಾಲ ತೀರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಂಡು ತಂದೆ ತಾಯಂದಿರಿಗೆ ಭರಿಸಲಾರದಂತಹ ದುಃಖ ತಂದೊಡ್ಡುತ್ತಿದ್ದಾರೆ. ಬೆಳೆದು ಬಾಳಿ ಮನೆಯ ಜವಾಬ್ದಾರಿ ಹೊರಬೇಕಾದ ಮಕ್ಕಳು ಮಸನ ಸೇರುವಾಗ ಎಂಥವರ ಕರುಳು ಕೂಡ ಕಿತ್ತು ಬರುತ್ತದೆ. ಕಾರಣ ಎಲ್ಲಾ ಪಾಲಕರು ತಮ್ಮ ಮಕ್ಕಳ ಬಗ್ಗೆ ನಿಗಾ ಇರಿಸಿ ಮತ್ತು ಯುವಕರು ಸಾಲ ಕೇಳಿದಾಗ ಅವರ ತಂದೆ ತಾಯಿಗಳನ್ನು ವಿಚಾರಿಸಿ ಆಯಾ ಸಮಾಜದ ಇಬ್ಬರು ಹಿರಿಯರ ಸಮಕ್ಷಮ ಕೊಟ್ಟರೆ ಅವರಿಗೂ ಕೂಡ ಒಳ್ಳೆಯದು. ಅದೇ ತೆರನಾಗಿ ಊರಲ್ಲಿ ಅನಧಿಕೃತವಾಗಿ ಸರಾಯಿ ಮಾರುತ್ತಿರುವುದು ಪಾಪದ ಕೆಲಸ. ಅದನ್ನು ದಯವಿಟ್ಟು ತಡೆಗಟ್ಟಬೇಕಾದದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಕಾರಣ ಎಲ್ಲರೂ ಈ ಅಭಿಯಾನದಲ್ಲಿ ಕೈ ಜೋಡಿಸಿ ನಮ್ಮ ಯುವಜನತೆಯನ್ನ ಉಳಿಸಿಕೊಳ್ಳೋಣ. ಎಲ್ಲ ತಂದೆ ತಾಯಂದರಲ್ಲಿ ಗುರು ಹಿರಿಯರಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ, ಗ್ರಾಮದಲ್ಲಿಯ ಕೆಲ ಯುವಕರು ನಮ್ಮೆಲ್ಲರಿಗೂ ಗೊತ್ತಿಲ್ಲದಂತೆ ಮಾದಕ ವ್ಯಸನಿಗಳಾಗುತ್ತಿದ್ದಾರೆ. ಬಿಡಿ ಸಿಗರೇಟು ಸಾರಾಯಿ ಕುಡಿಯುತ್ತಾ ನಮ್ಮ ಗ್ರಾಮದ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿದ್ದಾರೆ. ಕೆಲವರಂತೂ ಮೊಬೈಲ್ನಲ್ಲಿ ಗೇಮ್ ಆಡುವ ಮೂಲಕ ಅಪಾರ ಹಣವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಮನೆಯ ಜವಾಬ್ದಾರಿ ಇಲ್ಲದ ಯುವಕರಿಗೆ ತಂದೆ ತಾಯಿಗಳ ನಜರಿಗೆ ತರದೆ ಯಾರೂ ಸಾಲ ಕೊಡಬಾರದು. ನಿಮ್ಮ ಸುತ್ತಮುತ್ತ ಇಸ್ಪೇಟ ಆಡುವವರು ಹಾಗೂ ಅನಧಿಕೃತ ಸರಾಯಿ ಮಾರುತ್ತಿದ್ದರೆ ಅದನ್ನು ಗ್ರಾಮದ ಹಿರಿಯರಿಗೆ ತಿಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಇದನ್ನು ನಾವು ಯಾರಿಗೂ ಆದೇಶ ಮಾಡುತ್ತಿಲ್ಲ. ನಾವೆಲ್ಲರೂ ಸ್ವತಃ ತಿಳಿದುಕೊಂಡು ನಮ್ಮ ಗ್ರಾಮದ ಯುವಕರಿಗೆ ದಾರಿ ತೋರಿಸುವ ಕಾರ್ಯಕ್ಕೆ ಕೈ ಜೋಡಿಸಲು ಎಂದು ಎಲ್ಲರಿಗೂ ವಿನಂತಿಸಿಕೊಳ್ಳುತ್ತೇವೆ.